ಚಿಕ್ಕಮಗಳೂರು ನಗರದಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣವೊಂದು ನಡೆದಿದೆ. ಹಿಂದೂ ಹುಡುಗನ ಜೊತೆಗೆ ಬೈಕಲ್ಲಿ ಹೋಗ್ತಾ ಇದ್ದಂತ ಅಪ್ರಾಪ್ತ ಮುಸ್ಲಿಂ ಯುವತಿಗೆ ಮತ್ತು ಹಿಂದೂ ಹುಡುಗನ ಜೊತೆಗೆ ಮುಸ್ಲಿಂ ಯುವಕರು ಅನುಚಿತವಾಗಿ ವರ್ತಿಸಿದ್ದಾರೆ. ಯುವಕ ಯುವತಿಯನ್ನ ಅಡ್ಡ ಹಾಕಿ 30 ಮುಸಲ್ಮಾನ ಯುವಕರು ನೀನು ಯಾಕೆ ಅವಳ ಜೊತೆಗೆ ಹೋಗ್ತಾ ಇದೀಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಥಳಿಸಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇದೆ. ಹುಡುಗನಿಗೆ ಥಳಿಸಿದ್ದಾರೆ. ಪೊಲೀಸರಿಗೆ ದೂರು ಕೊಡೋದಕ್ಕೆ ಯುವಕನ ತಾಯಿ, ಅಪ್ರಾಪ್ತ ಬಾಲಕನ ತಾಯಿ ಮುಂದಾಗಿರೋದು. ಇನ್ನು ಮುಸ್ಲಿಂ ಯುವಕರಿಂದ ಥಳಿತಕ್ಕೊಳಗಾದ ಅಪ್ರಾಪ್ತ ಬಾಲಕ ಆತ ದಲಿತ ಸಮುದಾಯಕ್ಕೆ ಸೇರಿದ. ಸದ್ಯ ಅಟ್ರಾಸಿಟಿ ಸೆಕ್ಷನ್ ಅಡಿಯಲ್ಲಿ, ದಲಿತ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಕೇಸು ಕೂಡ ದಾಖಲಾಗಿದೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಎದುರು ನಡೆದಿರುವಂತಹ ಘಟನೆ ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೀರಿ. ಅಂದ್ರೆ ತಾಯಿ ದೂರು ಕೊಡೋದಕ್ಕೆ ಬಂದ್ರು. ದೂರು ಕೊಡೋದಕ್ಕೆ ಬಂದು ಯಾಕೆ ದೂರು ಕೊಡ್ತಾ ಇದ್ದೀನಿ ಅಂತ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ಅಲ್ಲಿ ಸೇರಿದಂತ ಕೆಲ ಮುಸ್ಲಿಂ ಯುವಕರು ಆ ತಾಯಿಗೆ ಬೆದರಿಕೆ ಹಾಕಿದರು. ಆ ವಿಡಿಯೋವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮಗನ ಮೇಲಿನ ನೈತಿಕ ಪೊಲೀಸ್ಗಿರಿಗೆ ತಾಯಿ ಪಲ್ಲವಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಅಪ್ರಾಪ್ತ ಬಾಲಕಿ ನಮಗೆ ಮೊದಲಿಂದಲೂ ಪರಿಚಯದ ಹುಡುಗಿ, ಆಕೆ ನಮ್ಮ ಮನೆಗೆ ಬರ್ತಾ ಇದ್ಲು. ನಿನ್ನೆ ಅನಾರೋಗ್ಯ ಆಯಿತು ಅಂತ ನನ್ನ ಮಗ ಆಕೆಯನ್ನು ಡ್ರಾಪ್ ಮಾಡೋದಕ್ಕೆ ಹೋಗಿದ್ದಾನೆ. ಅದಕ್ಕೆ ಇವರೆಲ್ಲ ತಡೆದು ನನ್ನ ಮಗನಿಗೆ ಥಳಿಸಿದ್ದಾರೆ. 30 ಜನ ಅಡ್ಡ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಅಂತ ಆ ಅಪ್ರಾಪ್ತ ಬಾಲಕನ ತಾಯಿ ಮಾತನಾಡಿದ್ದಾರೆ. ಏನಾಯ್ತು? ಏನಕ್ಕೆ ಸ್ಟೇಷನ್ಗೆ ಬಂದಿದ್ದೀರಾ? ಏನಾಯ್ತು ಸರ್? ನಾವು ಬ್ಯಾಂಕಿಗೆ ಹೋಗಿದ್ವಿ. ನನ್ನ ಮಗ ಮನೇಲಿದ್ದ. ಹುಡುಗಿ ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ. ಅವಳು ನಮಗೆ ಅಮ್ಮ ಅಂತ ಕರ್ಕೊಂಡು ಮಾತಾಡ್ತಾಳೆ. ಅವಳಿಗೆ ಹುಷಾರಿಲ್ಲ, ಅಮ್ಮ ಒಂದು ಸ್ವಲ್ಪ ಮನೆಗೆ ಬಿಡೋಕೆ ಹೇಳಿದ್ರು. ನನ್ನ ಮಗ ಮನೆಗೆ ಬಿಡೋಕೆ ಹೋದಾಗ ಇಲ್ಲಿ ಜ್ಯೋತಿ ಟ್ಯಾಕ್ಸ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 35 ಜನ ಹುಡುಗರು ಹಿಡ್ಕೊಬಿಟ್ಟು ಅಡ್ಡ ಹಾಕೋಬಿಟ್ಟು ಏನು ಇದು ಮಾಡೋಕ್ಕೂ ಬಿಟ್ಟಿಲ್ಲ. ನಾನೇನು ಮಾಡಿದೆ, ಬಂದುಬಿಟ್ಟು ಎಲ್ಲರಿಗೂ ಮಾತಾಡ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋದ್ವಿ. ನಿಧಾನ ಮಾತಾಡೋಣ ಬನ್ನಿ ಅಂತೇಳಿ. ಬಂದವ್ರು ಏನು ಮಾಡಿದರು, ಮನೆ ಹತ್ರ ಒಂದು 60 ಜನ ಬಂದರು. 60 ಜನ ಬಂದುಬಿಟ್ಟು 1-2 ಜನ ಅದರಲ್ಲಿ ಹೊಡೆದ್ರು. ಇದು ಮಾಡ್ಕೊಬಿಟ್ಟು ಏನಕ್ಕೆ ಇದು ಮಾಡ್ತಾಯಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ ನಂತರದಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅದೇನಿದೆ ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಸರ್. ಅದ್ರಲ್ಲಿ ಒಂದು 2-3 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.